ಗುಡ್ ಮಾರ್ನಿಂಗ್ ಎವ್ರಿವನ್. ಇದು ನನ್ನ ಸೆಕೆಂಡ್ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು 8:30ಗೆ ನಮ್ಮ ಹಸ್ಬೆಂಡ್ ಎಲ್ಲ ಡ್ಯೂಟಿಗೆ ಹೋಗಿದ್ದು. ಕಸಗೆಲ್ಲ ಗುಡಿಸ್ಬಿಟ್ಟು ನನ್ನ ಮೈದ್ನವ್ರಿಗೆ ಮತ್ತೆ ನನಗೆ ಟಿಫನ್ ಮಾಡ್ಕೋಬೇಕಿತ್ತು. ಅದಕ್ಕೆ ಅಮ್ಮ ತರಕಾರಿ ಹೆಚ್ಚಿಕೊಡ್ತಿತ್ತು. ಬೇಗನೆ ಮಿಕ್ಸ್ ಚಿತ್ರಾನ್ನ ಮಾಡಿದೆ. ಯಾಕೋ ಸ್ವಲ್ಪ ಉಪ್ಪಾಗಿತ್ತು ಅಂತ ಹೇಳ್ಬಿಟ್ಟು 2 ಆಲೂಗಡ್ಡೆ ಹೆಚ್ಚು ಹಾಕಿದೆ. ಹಾಗೆ ಉಪ್ಪು ಕಡಿಮೆ ಆಯಿತು. ಅಮ್ಮ ಅಕ್ಕಿ ಮಾಡ್ತಾ ಇತ್ತು. ಹಾಗೆ ನನ್ನ ಮೈದ್ನ ಒಂದು ಚಿತ್ರಾನ್ನ ಹೇಗಿದೆ ಅಂತ ಹೇಳ್ತಾನೆ ಕೇಳಿ. ಟೇಸ್ಟ್ ಆಗಿದೆ. ಖಾರ ನಿಮ್ಮ ಅಮ್ಮಂದು ಮೆಣಸಿನಕಾಯಿ ಅಷ್ಟೇ ಹೆಚ್ಚಿದ್ವು. ಹಾಗೆ ಟೇಸ್ಟು ನೀನು ತಿಂದೆ ಎಲ್ಲ ಸೂಪರ್ ಅಂತೀಯಾ? ನೀನು ಅಕ್ಕೆ ಮಾಡಿದ್ದಂತ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿತ್ತು ಅಂತ ಹೇಳ್ತೀಯಾ? ಹೇಳ್ಬೇಕು. ಕರೆಕ್ಟಾಗಿಲ್ಲ ಅಂದ್ರೆ ಕರೆಕ್ಟಾಗಿಲ್ಲ ಅಂತ ಹೇಳು. ನಾನು ಕರೆಕ್ಟಾಗಿ ಮಾಡ್ತೀನಿ. ಚೆನ್ನಾಗಿತ್ತಾ? ನೋಡಿ ನಮ್ಮ ನಾಲ್ಕು ಖಾರ ಇಲ್ಲ ಅಂತ ಹೇಳ್ದ. ನೀನು ಏನಾದರೂ ಹೇಳು. ಫ್ಯಾನ್ಸ್ ಕಾಯ್ತಾ ಇದ್ದಾರೆ ನಿಮಗೋಸ್ಕರ. ಖಾರ ಇಲ್ಲ, ಉಪ್ಪಿಲ್ಲ, ಹುಳಿ ಇಲ್ಲ ಅಂತ ಹೇಳ್ತಾನೆ. ಅದು ನಿಮ್ಮಮ್ಮ ಅಷ್ಟೇ ಕೊಟ್ಟಿದ್ದು, ನಾನು ಅಷ್ಟೇ ಹಾಕಿದ್ದು. ಬಾಯ್, ಹುಷಾರಾಗಿ ಹೋಗ್ರಿ. ಇನ್ನೂ ಮುಂದೆ ಸರ್ಕ ಅವ್ರನ್ನ ಡ್ಯೂಟಿ ಕಳಿಸಿ ನಾನು ಸ್ವಲ್ಪ ಚಿತ್ರಾನ್ನ ಹಾಕೊಂಡು ತಿಂದೆ. ನನಗೂ ಸ್ವಲ್ಪ ಅವರೇಜ್ ಅಂತ ಅನಿಸ್ತಾ. ಹಾಗೆ ಫ್ರೆಶ್ ಅಪ್ ಆಗಿಬಿಟ್ಟು ಆ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಅಪ್ಲೈ ಮಾಡೇ ಮಾಡ್ತೀನಿ. ನಾನು ಔಟ್ ಸೈಡ್ ಹೋಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಮನೇಲಿದ್ದರೂ ಮಾಡ್ತೀನಿ. ನಮ್ಮ ಸ್ಕಿನ್ ಮೇಂಟೈನ್ ಮಾಡಬೇಕಲ್ಲ. ಸೊ ಹಾಗೆ ಸ್ವಲ್ಪ ಲಿಫ್ಟಿಕ್ಕು ಮತ್ತು ಬೊಟ್ಟು ಮತ್ತು ಸಿಂದರ್ ಇಷ್ಟೇ ಇಟ್ಕೊಳ್ಳೋದು. ನಮ್ಮ ಚಿಕ್ಕಪ್ಪರ ಮನೆಗೆ ಹೋಗಿದ್ವಿ. ಅಲ್ಲಿ ಮಾವಿನಕಾಯಿ ಮತ್ತು ಪೊಡ್ಡು ಪಪ್ಪಾಯ ಕೊಟ್ಟರು. ಚೆನ್ನಾಗಿ ತಿಂದ್ಬಿಟ್ಟು ಮನೆಗೆ ಬಂದೆ. ಹಾಗೆ ಮಧ್ಯಾಹ್ನ ಊಟಕ್ಕೆ ಮುಲ್ಲಂಗಿ ಬೇಳೆ ಸಾಂಬಾರನ್ನ ಮಾಡಿದ್ದೆ. ಹಾಗೆ ಅಪ್ಪಾಜಿ ತಾಳೆಕಾಯಿನ ಕೊಡ್ತಾ ಇತ್ತು. ಒಂದು ಇರಲಿ ಅಂತ ತಿನ್ನೋಣ ಅಂತ ತಿಂದೆ. ಸೂಪರ್ ಆಗಿತ್ತು. ನಿಮ್ಮೂರ ಕಡೆ ಇದಕ್ಕೆ ಏನಂತ ಕರೀತಾರೆ ಕಮೆಂಟ್ ಮಾಡಿ. ಹಾಗೆ ಈವ್ನಿಂಗ್ ಆಗಿತ್ತು. ಕಸಗಿಸಿ ಎಲ್ಲ ಹುಡ್ಕೊಂಡು ಪೂಜೆ ಮಾಡಬೇಕಲ್ವಾ. ಮತ್ತೆ ಮುಖ ತೊಳ್ಕೊಂಡು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ಇವಾಗ ನಮ್ಮ ಹಸ್ಬೆಂಡು ಡ್ಯೂಟಿಯಿಂದ ಆಲ್ರೆಡಿ ಮಧ್ಯಾಹ್ನನೇ ಬಂದಿದ್ರು. ಅವ್ರಿಗೆ ಕಾಫಿ ಕೊಡಲೇಬೇಕಲ್ವಾ, ಇಲ್ಲಾಂದರೆ ಬೈದಾಕ್ಬಿಡ್ತಾರೆ ನನ್ನನ್ನು. ಹಾಗೆ ಅವ್ರಿಗೆ ಕುತ್ಕೊಂಡಿದ್ರು ಟಿ ವಿ ನೋಡ್ಕೊತ. ಅವ್ರಿಗೊಂದು ಸ್ವಲ್ಪ ಕಾಫಿ ಕೊಟ್ಬಿಟ್ಟು ಅತ್ತೆ ಹೂ ತೊಗೊಂಡು ಬಂದಿದ್ರು. ಆ ಹೂ ಕಟ್ಟಿದ್ರು ನೋಡಿ. ನಾನು ಮುಟ್ಕೊಂಡೆ. ಇವಾಗ ಪೂಜೆ ಮಾಡಬೇಕು ಅಲ್ವಾ. ಈವ್ನಿಂಗ್ ಆಗಿರೋದ್ರಿಂದ ದೇವರಿಗೆ ಹೂ ಮುಡಿಸಿದ್ದಿಲ್ಲ. ಶನಿವಾರ ಹೂ ಇದ್ದಿಲ್ಲ ಅಂತ ಹೇಳ್ಬಿಟ್ಟು ಈವ್ನಿಂಗ್ಗೆ ಎಲ್ಲ ಹೂ ಕಟ್ ಮಾಡ್ಕೊಂಡು ಹೂ ಮುಡಿಸಿ ಬೆಳಗ್ಗೆ ಮತ್ತು ಸಂಜೆ ಹೆಣ್ಮಕ್ಳು ಪೂಜೆ ಮಾಡಲೇಬೇಕು. ಅದೇ ಮನೆಗೆ ಶೋಭಿತ. ಸೊ ನಾನು ಕೂಡ ಇವಾಗ ಪೂಜೆ ಮಾಡಿಬಿಟ್ಟು ಮಧ್ಯಾಹ್ನ ಸಾಂಬಾರು ಮಾಡಿದ್ದೆಲ್ಲ ಅದಕ್ಕೆ ಅನ್ನ ಮಾಡಿಬಿಟ್ಟು ಇವಾಗ ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟು, ಶೇರ್ ಮಾಡಿ. ಥ್ಯಾಂಕ್ ಯು.